ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಬೆಂಗಳೂರಿನಲ್ಲಿ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸರ್ಕಾರ ಎತ್ತ ಸಾಗ್ತಾ ಇದೆ, ತಮ್ಮ ಕನಸುಗಳೇನೋ ಮಾತನಾಡಿದರು. ಇಬ್ಬರ ಭಾಷಣದಲ್ಲೂ ಕೂಡ ಕನಸುಗಳಿತ್ತು. ಕನಸುಗಳ ಸಮಸ್ಯೆ ಏನು ಅಂತಂದ್ರೆ ಅದು ವಾಸ್ತವವನ್ನ ಮರೆಸುವುದು. ಕನಸೇ ಹಾಗೆ. ಕನಸು ಅನ್ನುವುದು ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು, ವರ್ತಮಾನಕ್ಕೆ ಅಲ್ಲ. ಬಹುತೇಕ ರಾಜಕಾರಣಿಗಳು ಭೂತಕಾಲ ಮತ್ತು ವರ್ತಮಾನ ಕಾಲ ಏನಿದೆ ಇದರ ನಡುವೆ ಸಂಚರಿಸ್ತಾ ಭವಿಷ್ಯದ ಕನಸುಗಳನ್ನು ಕಟ್ತಾ ಹೋಗ್ತಾರೆ. ಇದರಲ್ಲಿ ಆಗೋದು ಅಂದ್ರೆ ವರ್ತಮಾನ ಮರೆತೋಗ್ಬಿಡುತ್ತೆ. ವರ್ತಮಾನದ ಸವಾಲುಗಳಿದೆಯಲ್ಲ, ಆ ಸವಾಲುಗಳನ್ನ ಮರೆಸುವಂತಹ ರಾಜಕೀಯ ಮನಸ್ಸುಗಳು ಇದೇ ಕೆಲಸ ಮಾಡ್ತವೆ. ಸಂಭ್ರಮ ಪಡೋಣ, ನಿಜ, ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಪಡಲೇಬೇಕು. ಆದರೆ ಈ ಸಂದರ್ಭದಲ್ಲಿ ಆತಂಕ ಪಡಬಹುದಾದ ಎರಡು ಬೆಳವಣಿಗೆಗಳಾಗಿವೆ. ಆ ಬೆಳವಣಿಗೆಗಳ ಬಗ್ಗೆ ಮಾತನಾಡಲೇಬೇಕು. ಭಾರತದ ಭದ್ರತೆಯ ವಿಚಾರದಲ್ಲಿ ಆತಂಕಕಾರಿಯಾದ ಬೆಳವಣಿಗೆ ಇದು. ಅದರಲ್ಲಿ ಒಂದು ವಿಚಾರವನ್ನ ಪ್ರತಿಪಕ್ಷಗಳು ಪ್ರಸ್ತಾಪ ಮಾಡಿವೆ. ಅದು ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಇನ್ನೊಂದು ನಾನು ಹೇಳೋದಕ್ಕೆ ಹೊರಟಿದ್ದು ಪಾಕಿಸ್ತಾನದ್ದು. ಪಾಕಿಸ್ತಾನಕ್ಕೆ ನಾರ್ವೆ ವಿದೇಶಾಂಗ ಸಚಿವರು ಬಂದಂತಹ ಸಂದರ್ಭದಲ್ಲಿ ಅವರು ನೀಡಿರುವ ಹೇಳಿಕೆ ಭಾರತಕ್ಕೆ ಆಘಾತಕಾರಿಯಾದ್ದು. ನಾವು ಎಲ್ಲೋ ವಿದೇಶಾಂಗ ನೀತಿಯಲ್ಲಿ ಸೋಲ್ತೀವೆಯಾ ಅನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಎರಡು ವಿಚಾರಗಳನ್ನ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ, ಆತಂಕದಿಂದ. ಯಾಕೆಂದ್ರೆ ನಾನು ಎದೆ ಉಬ್ಬಿಸಿ ಹೇಳಬಲ್ಲೆ, ನಾನು ಕೂಡ ದೇಶ ಪ್ರೇಮಿ, ನಾವು ದೇಶದ್ರೋಹಿಗಳಲ್ಲ. ಆದರೆ ದೇಶ ಪ್ರೇಮಿ ಅನ್ನುವುದೇನಿದೆ ಅದು ಮೋದಿ ಪ್ರೇಮವಾಗಿಯೋ ಬಿಜೆಪಿ ಪ್ರೇಮವಾಗಿಯೋ ಇರಬೇಕಾಗಿಲ್ಲ. ದೇಶ ಪ್ರೇಮ ಅನ್ನೋದೇನಿದೆ ಅದು ಭ್ರಮೆಗಳನ್ನ ಕಳಚಿಕೊಂಡು ಹೊರಗಡೆ ಬರಬೇಕು. ಸೊ ಈ ಅರುಣಾಚಲ ಪ್ರದೇಶದೇನಿದೆ, ಈ ಚೀನಾ ಅರುಣಾಚಲ ಪ್ರದೇಶದ ಹಳ್ಳಿಯಲ್ಲಿ 2 ಹಳ್ಳಿಗಳಲ್ಲಿ ಒಳನುಗ್ಗಿದೆ ಅನ್ನುವ ವರದಿ ಇದೆ. ಅಲ್ಲಿ ಭಾರತದ ಸೈನಿಕರು ಏನು ಗಸ್ತು ತಿರುಗ್ತಾ ಇದ್ರು, ಅವರು ಗಸ್ತನ್ನ ತಿರುಗದಂತೆ ಅವರನ್ನ ಹಿಮ್ಮೆಟ್ಟಿಸುವ ಕೆಲಸ ನಡೆದಿದೆ. ಅದರ ಜೊತೆಗೆ ನೀವು ಸ್ಯಾಟಲೈಟ್ ಇಮೇಜ್ಗಳನ್ನ ನೋಡಿದ್ರೆ ಭಾರತದ ಗಡಿಯ ಹತ್ತಿರ ಎಲ್ಲ ಚೀನಾ ಹೊಸ ಹಳ್ಳಿಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಬೇರೆ ಕಡೆಯಿಂದ ಜನರನ್ನ ತಂದು ಅಲ್ಲಿ ಬಿಡ್ತಾ ಇದೆ. ಅಲ್ಲಿ ಆ ಮನೆಗಳಿಗೆ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆ ಉಪಗ್ರಹ ಚಿತ್ರಗಳು ಬರ್ತಿವೆ. ಹಾಗೆಯೇ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಅದನ್ನು ನೋಡಬಹುದಾಗಿದೆ. ಸೊ ಚೀನಾ ಅರುಣಾಚಲ ಪ್ರದೇಶ ತನ್ನ ಭಾಗ ಅಂತ ಮೊದಲಿಂದ ಕ್ಲೇಮ್ ಮಾಡ್ತಾ ಇತ್ತು. ಸೊ ಅದು ಅರುಣಾಚಲ ಪ್ರದೇಶದ ಹಲವು ಹಳ್ಳಿಗಳಿಗೆ ತನ್ನದೇ ಆದ ಹೆಸರು ಕೊಟ್ಟಿದ್ದು ಕೂಡ ನಮ್ಗೆ ಗೊತ್ತಿದೆ. ಆದರೆ ಇದಾದ ಮೇಲೆ, ಗಲ್ವಾನ ಆದ ಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಚೀನಾ ಅಧ್ಯಕ್ಷ ಶಿ ಜಿಂಗ್ ಪಿಂಗ್ ಅವರು ಬ್ರಿಕ್ಸ್ ಇದರ ಸಂದರ್ಭದಲ್ಲಿ ಮಾತುಕತೆ ಆದಾಗ ಪರಿಸ್ಥಿತಿ ಸುಧಾರಿಸ್ತೇನೋ ಅಂತ ಅಂದ್ಕೊಂಡ್ಲಾಗಿತ್ತು. ಆದರೆ ಹಾಗಾಗಲೇ ಇಲ್ಲ. ಭಾರತದ ಸುತ್ತ ಒಂದು ಚಕ್ರವ್ಯೂಹ ಸೃಷ್ಟಿ ಆಗ್ತಾ ಇದೆ ಅನ್ನುವ ಒಂದು ಆತಂಕ ಈಗ ಮೂಡ್ತಾ ಇದೆ. ಚೀನಾ ಮತ್ತು ಪಾಕಿಸ್ತಾನ ಎರಡು ಒಂದಾಗಿರೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಅದು ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಸಂಪೂರ್ಣ ತಾಂತ್ರಿಕ ಸಹಾಯವನ್ನ ಚೀನಾ ಪಾಕಿಸ್ತಾನಕ್ಕೆ ಮಾಡಿತ್ತು. ಸೊ ಅದನ್ನ ಗಟ್ಟಿದನಿಯಲ್ಲಿ ಖಂಡಿಸುವಂತಹ ಶಕ್ತಿ ಕೂಡ ನಮಗೆ ಇರಲಿಲ್ಲ. ಈ ಬಗ್ಗೆ ಒಂದು ಸಂದರ್ಶನದಲ್ಲಿ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಹೇಳಿದ ಮಾತು ಎಲ್ಲ ಭಾರತೀಯರು ಆತಂಕ ಪಡುವಂತೆ ಆಗಿತ್ತು, ಈಗಲೂ ಕೂಡ ಆತಂಕ ಪಡುವಂತೆ ಆಗ್ತಾ ಇದೆ. ಜೈಶಂಕರ್ ಹೇಳಿದ್ದೇನು, ಅವರು ಚೀನಾ ಅತಿ ಬಲಿಷ್ಠ ರಾಷ್ಟ್ರ, ನಾವೇನು ಯುದ್ಧ ಮಾಡಕ್ಕಾಗತ್ತಾ, ನಾವು ಸುಮ್ಮನಿರ್ಬೇಕಾಗತ್ತೆ ಅನ್ನುವ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರು. ಈಗ ಅರುಣಾಚಲ ಪ್ರದೇಶ ಏನಿದೆ, ಇಲ್ಲಿ ಚೀನಾ ಸೈನಿಕರು ಒಳನುಗ್ಗುವ ಯತ್ನವನ್ನ ಮಾಡುವ ವರದಿ ಬಂದ್ಮೇಲೆ
ಭಾರತದ ವಿದೇಶಾಂಗ ಇಲಾಖೆಯ ಪ್ರತಿಕ್ರಿಯೆ ಇದೆಯಲ್ಲ, ಅದು ಆಘಾತಕಾರಿ. ಗಟ್ಟಿ ದನಿಯಲ್ಲಿ ಅದನ್ನು ಖಂಡಿಸುವುದನ್ನು ಕೂಡ ಮಾಡಿಲ್ಲ. ಎರಡು ದೇಶಗಳ ನಡುವೆ, ಜೈಸ್ವಾಲ್ ಅವರು ವಿದೇಶಾಂಗ ಇವರು ಹೇಳಿದ್ದು, ಎರಡು ದೇಶಗಳ ನಡುವೆ ಉತ್ತಮ ಸಂಬಂಧ ಇರಬೇಕು ಅಂದ್ರೆ ಗಡಿ ಶಾಂತವಾಗಿರಬೇಕು ಅಂತ ಹೇಳಿದ್ದು. ಅಲ್ರಯ್ಯ, ಮುಚ್ಚಿಗಟ್ಟು ಬಂದಿದ್ದೀರಲ್ಲಪ್ಪ, ಮುಚ್ಚಿಗಟ್ಟು ಹೋಗ್ಬೇಕು ಚೀನಾ ಅನ್ನುವ ಮಾತನ್ನಾಗ್ಲಿ, ನಮ್ಮ ಸೈನಿಕರನ್ನ ಹಿಂದಕ್ಕೆ ಅಟ್ಟುವ ಕೆಲಸ ಮಾಡಿದಕ್ಕೊಂದು ಪ್ರತಿಭಟನೆ ಆಗ್ಲಿ ನಮ್ಮ ವಿದೇಶಾಂಗ ಇಲಾಖೆಯ ವಕ್ತಾರರಿಂದ ಬರಲೇ ಇಲ್ಲ. ಸೊ ಈ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ನಾವು ಇದರ ಬಗ್ಗೆ ಆಲೋಚನೆ ಮಾಡಲೇಬೇಕಾಗಿದೆ. ಯಾಕೆಂದ್ರೆ ಹಾಗಿದ್ರೆ ಚೀನಾದ ತಂತ್ರ ಏನು ಅನ್ನೋದನ್ನ ಮೊದಲು ನಾವು ಏನ್ ಮಾಡ್ತಾ ಇದೆ ಚೀನಾ. ಸೊ ಅರುಣಾಚಲದ ಪ್ರದೇಶದ ಹಲವು ಸ್ಥಳಗಳಿಗೆ ಚೀನಿ ಹೆಸರುಗಳನ್ನ ನೀಡಿ ಅವುಗಳನ್ನ ತನ್ನ ನಕ್ಷೆಯಲ್ಲಿ ಸೇರಿಸುವ ಪ್ರಯತ್ನವನ್ನ ಚೀನಾ ಮೊದಲಿಂದ ಮಾಡ್ತಾ ಇತ್ತು. ಈಗ ಅದನ್ನ ಮತ್ತೆ ಕಂಟಿನ್ಯೂ ಮಾಡಿದೆ. ಇದು ಕೇವಲ ಹೆಸರು ಬದಲಿಸುವ ಆಟ ಅಲ್ಲ ಇದು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಭಾರತದ ಭೂಮಿಯನ್ನ ಆಕ್ರಮಿಸುವುದಕ್ಕೆ, ಗಸ್ತು ತಿರುಗ್ತಾ ಇರೋ ಭಾರತ ಸೈನ್ಯವನ್ನ ಹಿಂದಟ್ಟುವುದಕ್ಕೆ ಚೀನಾ ಯತ್ನ ಮಾಡ್ತಾ ಇದೆ. ಅದರ ಉದ್ದೇಶ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ ಇರುತ್ತಲ್ಲ, ಅಲ್ಲಿ ಅದು ನಾನು ಈ ಪ್ರದೇಶವನ್ನ ಆಡಳಿತಾತ್ಮಕವಾಗಿ ಗುರುತಿಸ್ತಾ ಇದ್ದೀನಿ ಎಂಬ ನೆರೇಟಿವ್ ಏನಿದೆ, ಆ ನೆರೇಟಿವ್ ಬಿಲ್ಡ್ ಮಾಡುವುದಕ್ಕಾಗಿನೇ ಈ ಹೆಸರು ಬದಲಿಸುವಂತಹದ್ದು ಕಾರಣ ಅದು ಅಂತ ಹೇಳಲಾಗ್ತಾ ಇದೆ. ಇನ್ನು ಚೀನಾ ಗಡಿಯ ಬಳಿ ನೋಡಿ ನೀವು, ಅಲ್ಲಿ ರಸ್ತೆ, ಸೇತುವೆ, ವಸತಿ ಪ್ರದೇಶ ಮತ್ತು ಡ್ಯುಯಲ್ ಯೂಸ್ ಇನ್ಫ್ರಾಸ್ಟ್ರಕ್ಚರ್ ಅಂತಾರೆ. ಅಂದ್ರೆ ನಾಗರಿಕರು ಮತ್ತು ಸೈನಿಕರು ಎರಡು ಉದ್ದೇಶದಿಂದ ಬಳಸಬಹುದಾದಂತಹ ಸೌಲಭ್ಯಗಳನ್ನ ಚೀನಾ ಈಗ ಇನ್ನಷ್ಟು ತೀವ್ರಗೊಳಿಸಿದೆ. ಹಾಗೇನೆ ತಜ್ಞರ ಪ್ರಕಾರ ಇಂತಹ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಚೀನಾಕ್ಕೆ ಸೈನಿಕರನ್ನ ವೇಗವಾಗಿ ಸಾಗಿಸೋದಕ್ಕೆ, ಗಡಿಗೆ ಭಾರತದ ಗಡಿಗಳನ್ನು ನುಗ್ಗಿಸೋದಕ್ಕೆ ಅನುಕೂಲ ಆಗತ್ತೆ ಅನ್ನೋದು. ಇನ್ನು ಗಡಿಯ ಜನವಸತಿ ಪ್ರದೇಶ ಇದೆಯಲ್ಲ, ಅದನ್ನೇ ತಮ್ಮ ತಂತ್ರದ ಭಾಗವಾಗಿ ಚೀನಾ ಬಳಸ್ಕೊತಾ ಇದೆ ಅನ್ನೋದು. ಸೊ ಅವರು ಈ ಚೀನಾ ಗಡಿಯ ಸಮೀಪ ಕ್ಷಿಯೋಂಗ್ ಮಾದರಿಯ ಬಾರ್ಡರ್ ವಿಲೇಜಸ್ ಗಳನ್ನ ಅದು ನಿರ್ವಹಿಸ್ತಾ ಇದೆ ಅನ್ನುವ ಆತಂಕಕಾರಿ ಸುದ್ದಿ ಬರ್ತಾ ಇದೆ. ಈ ಬಗ್ಗೆ ಮೋದಿನೂ ಮಾತನಾಡಲ್ಲ, ಅಮಿತ್ ಶಾನು ಮಾತನಾಡಲ್ಲ. ದೇ ಆರ್ ಬಿಸಿ ವಿತ್ ಅದರ್ ಥಿಂಗ್ಸ್. ಈ ಸುಳ್ಳುಗಳನ್ನ ಹಂಚುವವರು ಇದಾರಲ್ಲ, ಈ ಸುಳ್ಳುಗಳ ಹಂಚುವವರು ಅಷ್ಟೇನೆ, ಅವರು ವಾಸ್ತವತ್ವವನ್ನ ಎದುರಿಸೋದೇ ಇಲ್ಲ ಅಂತ. ಸೊ ಈ ಏನ್ ಮಾಡಿದೆ ಅಂದ್ರೆ, ಕೇವಲ ಇದು ಜನರಿಗೆ ಮನೆ ನೀಡುವುದಲ್ಲ, ಗಡಿಯ ಮೇಲೆ ನಿರಂತರವಾದ ನಾಗರಿಕ ಹಾಜರಾತಿ, ಆಡಳಿತಾತ್ಮಕ ಹಕ್ಕು ಮತ್ತು ಸೈನಿಕ ಲಾಜಿಸ್ಟಿಕ್ಸ್ ಇದೆಯಲ್ಲ, ಈ ಮೂರನ್ನು ಕೂಡ ಜಾರಿಗೆ ತರುವಂತ ಒಂದು ಯತ್ನ ಆಗಿದೆ ಅನ್ನೋದು. ಹಾಗಿದ್ರೆ ಗಲ್ವಾನ್ ನಂತರ ಮತ್ತೆ ಏಕೆ ಚೀನಾ ಈ ಕೆಲಸವನ್ನು ಮಾಡ್ತಾ ಇದೆ? ಗಲ್ವಾನ್ನಲ್ಲಿ ಭಾರತೀಯ ಸೈನಿಕರು ಈ ಏನು ಸಂಘರ್ಷ ಇತ್ತು ಅಲ್ಲಿ ಗುಂಡು ಹೊಡೆದಿಲ್ಲ, ಬಟ್ ನೂಕಾಟ ಇತ್ತು, ಇದರಲ್ಲಿತ್ತು. ಭಾರತ ಸೈನಿಕರು ಬಹಳ ವೀರಾವೇಶದಿಂದ ಹೋರಾಟ ಮಾಡಿದ್ರು, ಅನುಮಾನ ಬೇಕಾಗಿಲ್ಲ. ಆದ್ರೆ ಈಗ ಭಾರತೀಯ ಸೈನಿಕರನ್ನ ಹಿಮ್ಮೆಟ್ಟಿಸುವ ಯತ್ನವನ್ನ ಚೀನಾ ಮಾಡ್ತಲ್ಲ, ಅದಕ್ಕೆ ಭಾರತದ ಸೈನಿಕರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು ಅನ್ನುವ ವರದಿಯನ್ನು ಬಂದಿಲ್ಲ. ಈಗಿರುವ ಮಾಹಿತಿಯ ಪ್ರಕಾರ ಗಸ್ತು ತಿರುಗ್ತಾ ಇದ್ದಂತ ಭಾರತೀಯ ಸೈನಿಕರು ವಾಪಸ್ ಬಂದ್ರ ಅನ್ನುವ ಅನುಮಾನ ಕೂಡ ಇದೆ. ಯಾಕಂದ್ರೆ ಇದಕ್ಕೆ ಒಂದು ಪೊಲಿಟಿಕಲ್ ವಿಲ್ ಬೇಕು ಅಂತ. ಅಂದ್ರೆ ಯಾರು ಪೊಲಿಟಿಕಲ್ ಬಾಸ್ ಇದ್ದಾರೆ ಅವರು ಸೈನ್ಯಕ್ಕೆ ಸೂಚನೆ ಕೊಡಬೇಕು. ಚೀನಾ ಬಂದು ನಿಮ್ಮನ್ನು ಹೊರದಬ್ಬದ ಅಗತ್ಯ ಎಲ್ಲ, ಮುನ್ನುಗ್ಗಿ ಅಂತ ಹೇಳ್ಬೇಕು. ಆ ಮುನ್ನುಗ್ಗಿ ಅನ್ನುವ ಶಕ್ತಿ ಕೂಡ ನಮ್ಮ ಸರ್ಕಾರಕ್ಕೆ, ಪ್ರಭುತ್ವಕ್ಕೆ ಇಲ್ದಿದ್ರೆ ಅದು ಅಪಾಯಕಾರಿಯಾದ ಸ್ಥಿತಿಯನ್ನು ನಿರ್ಮಿಸುತ್ತೆ ಅಂತ. ಈ ಚೀನಾ ಯಾವ ದೃಷ್ಟಿಯಿಂದ ಏನ್ ಹೇಳ್ತಾ ಇದೆ ಅರುಣಾಚಲ ಪ್ರದೇಶದ ಬಗ್ಗೆ ಅನ್ನೋದು ನೋಡೋಣ. ಚೀನಾ ಸಂಪೂರ್ಣ ಅರುಣಾಚಲವನ್ನ ತನ್ನ ಸೌತ್ ಟಿಬೇಟ್ ಜಾಂಗಾನ್ ಅಂತ ಹೇಳ್ಕೊಳ್ಳುತ್ತೆ. ಸೊ ಭಾರತ ಅರುಣಾಚಲ ಪ್ರದೇಶ ನಮ್ಮ ಭಾಗ, ನಾವಲ್ಲಿ ಜನತಾಂತ್ರಿಕವಾಗಿ ನಮ್ಮ ಕೈಯಲ್ಲಿದೆ, ಬೇರೆ ಅದು. ಈ ಚೀನಾದ ಹಕ್ಕು ಹೇಳಿಕೆ ಇದೆಯಲ್ಲ, ಇದು ಸುಮಾರು 90,000 ಚದರ ಕಿಲೋಮೀಟರ್ ಭಾರತೀಯ ಪ್ರದೇಶದ ಮೇಲೆ ಅದು ಹಕ್ಕನ್ನ ಸಾಧಿಸ್ತಾ ಇದೆ. 90,000 ಚದರ ಮೀಟರ್. ಅದರಲ್ಲಿ ಕೆಲವನ್ನ ಆಕ್ರಮಿಸಿದೆ ಅನ್ನುವ ವಾದ ಕೂಡ, ಆರೋಪ ಕೂಡ ಇದೆ ಅಂತ. ಅಂದ್ರೆ ಅವರ ಈ ಯತ್ನಗಳೇನು ಅಂದ್ರೆ ದೀರ್ಘಾವಧಿಯಲ್ಲಿ ಗಡಿಯ ವಾಸ್ತವಿಕತೆಯನ್ನು ಬದಲಿಸುವುದು. ಅಂದ್ರೆ ಗಡಿಯನ್ನೇ ಬದಲಿಸೋದು. ಭಾರತ ಮತ್ತು ಚೀನಾದ ನಡುವೆ ಗಡಿ ಏನಿದೆ ಅದನ್ನ ಹಿಂದಕ್ಕೆ ತಳ್ಳುವುದು, ನಮ್ಮತ್ತ ತಳ್ಳಿಬಿಟ್ಟು
ಅಂದ್ರೆ ಭೂಮಿಯ ಅತಿಕ್ರಮಣ. ಆ ಅತಿಕ್ರಮಣದ ಉದ್ದೇಶ ಏನಿದೆ ಅದನ್ನ ಚೀನಾ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂತ. ಇನ್ನು ಭಾರತ ಸರ್ಕಾರ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವ ಪ್ರಶ್ನೆ ಕೂಡ ಬಹಳ ಗಂಭೀರವಾದ್ದು. ಅದಕ್ಕೆ ನಾನು ಈಗಾಗಲೇ ಜೈಶಂಕರ್ ಹೇಳಿದ್ದನ್ನ ಹೇಳಿದೆ. ಆದ್ರೆ ಈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಏನಿದೆ ಅವರು ಆಗಸ್ಟ್ 11ರಂದು ಒಂದು ಹೇಳಿಕೆಯನ್ನು ಕೊಡೋದಷ್ಟೇನೆ, ಏನು ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಅಂತ. ಅದನ್ನ ಹೇಳೋದಕ್ಕೆ ಮೋದಿ ಸರ್ಕಾರ ಬೇಕಾ ಅಥವಾ ವಿದೇಶಾಂಗ ಇಲಾಖೆ ಬೇಕಾ? ನಾವೆಲ್ಲರೂ ಹೇಳ್ತಾ ಇದ್ದೇವೆ ಅರುಣಾಚಲ ಪ್ರದೇಶ ಭಾರತದ ಅಂಗ, ನಮ್ಮ ಅಂಗ ಅಂತ. ಆದ್ರೆ ಅಧಿಕಾರದಲ್ಲಿ ಇರುವವರು ಅದು ನಮ್ಮ ಅಂಗ ಅನ್ನೋದು ಸಾಬೀತು ಮಾಡಿಸ್ಬೇಕು. ನಮ್ಮ ನೆಲದ ಮೇಲೆ ಕಣ್ಣು ಹಾಕದವ್ರನ್ನ ಅಟ್ಲೀಸ್ಟ್ ಮುಚ್ಕೊಂಡು ಹೋಗಯ್ಯ ಅನ್ನೋ ಶಕ್ತಿ ಕೂಡ ಇಲ್ದಿದ್ರೆ ನಮ್ಗೆ ನಮ್ಮ ಪ್ರಭುತ್ವವನ್ನ ಪ್ರಶ್ನಿಸಬೇಕಾಗತ್ತೆ ಅಂತ. ಸೊ ಈಗ ಹೇಳಕ್ ಹೋದ್ರೆ ನೀವು ಈ ಸೈನಿಕರ ವಿಚಾರವನ್ನ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡುವಂತಿಲ್ಲ. ಇದು ದೇಶದ ರಹಸ್ಯ, ಇನ್ನೊಂದು ಮತ್ತೊಂದು ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಈಗ ಮಾತನಾಡೋಕೆ ಅವ್ರ ಸಮಸ್ಯೆ ಇರೋದು, ಈಗ ಬ್ರಿಕ್ಸ್ ಏನಿದೆ ಅದರ ಅಲ್ಲಿ ಒಂದು ರಾಜತಾಂತ್ರಿಕ ಸಮೀಕರಣ ಆಗ್ಬೇಕು ಅನ್ನೋ ಕಾರಣಕ್ಕೆ ಅದು ಬಹಳ ಸಮಸ್ಯೆ ಇರ್ಬೇಕು ನಿಮ್ಗೆ. ಅಮೆರಿಕಾದ ಟ್ರಂಪ್ ಸಾಹೇಬರು ಗೆಳೆಯ ಗೆಳೆಯ ಅಂತೇಳಿ ಅವಾಗ ಕೂಟ ಹೊಡೆದ್ರು, ಆವಾಗ ಇದ್ದಕ್ಕಿದ್ದಾಗ ಹೋಗಿ ಚೀನಾ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಹೊರಟರು. ಸೊ ಚೀನಾ ಫ್ರೆಂಡ್ಶಿಪ್ ಮಾಡೋದಕ್ಕೆ ಹೋಗ್ಬಿಟ್ಟು ಚೀನಾದನು ಸ್ನೇಹಿತ ಆಗಿಲ್ಲ, ಅಮೆರಿಕನೂ ಜೊತೆಗಿಲ್ಲ. ಇಟ್ಸ್ ಅಟರ್ ಫೇಲ್ಯೂರ್ ಆಫ್ ಮೋದಿ. ಇದು ಅವರ ಅಂತಾರಾಷ್ಟ್ರೀಯ ನೀತಿಯ ಫೇಲ್ಯೂರ್ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಎರಡನೇ ವಿಚಾರಕ್ಕೆ ಬರ್ತೀನಿ. ಅದು ನಾರ್ವೆಯ ವಿದೇಶಾಂಗ ಸಚಿವರು ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ರು. ಯೂಶುವಲಿ ಕಾಶ್ಮೀರದ ಸಮಸ್ಯೆ ಇದೆಯಲ್ಲ, ನಾವು ಇದುವರೆಗೆ ಒಂದು ನಿಲುಮೆಯನ್ನ ಇಟ್ಟಿಗೆ ಬಂದಿದ್ವಿ ನಮ್ಮ ದೇಶದಲ್ಲಿ. ಅದು ಏನಂದ್ರೆ ಕಾಶ್ಮೀರ ಸಮಸ್ಯೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಂದು ದ್ವಿಪಕ್ಷೀಯ ಸಮಸ್ಯೆ ಹೊರತು ಮೂರನೇ ದೇಶದ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಾರ್ವೆಯ ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದು. ಈಗ ಭೇಟಿ ನೀಡಿದಂತಹ ನಾರ್ವೆಯ ವಿದೇಶಾಂಗ ಸಚಿವರು ಪಾಕಿಸ್ತಾನದ ವಿದೇಶಾಂಗ ಸಚಿವರ ಜೊತೆ ಕಾಶ್ಮೀರ ವಿಚಾರದ ಬಗ್ಗೆ ಚರ್ಚೆ ನಡೆಸ್ತಾರೆ. ಇದು ಭಾರತಕ್ಕೆ ಬಹುದೊಡ್ಡ ಆಘಾತವನ್ನ ಉಂಟು ಮಾಡೋ ವಿಚಾರ. ಯಾಕಂದ್ರೆ ಭಾರತದ ಸ್ಟ್ಯಾಂಡ್ ಏನಿದೆ ಅದು ಈಗಿಂದಲ್ಲ, ಮೊದಲಿಂದ ಸ್ಟ್ಯಾಂಡು ಇದು ದ್ವಿಪಕ್ಷೀಯ ಸಮಸ್ಯೆ ಹೊರತು ಅಂತಾರಾಷ್ಟ್ರೀಯ ಸಮಸ್ಯೆ ಅಲ್ಲ. ಇನ್ನೊಂದು ದೇಶ ಇದರಲ್ಲಿ ಇಂಟರ್ಫಿಯರ್ ಆಗಕೂಡದು. ಆ ಸ್ಟ್ಯಾಂಡ್ ಅನ್ನ ನಾವು ಇಟ್ಕೊ ಬಂದ ಕಾರಣಕ್ಕಾಗಿನೇ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಅದನ್ನ ನಾನು ನಿಲ್ಲಿಸಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಕೂಡ ನಾವು ಒಪ್ಪಿಲ್ಲ. ಯಾಕಂದ್ರೆ ಅಂತಾರಾಷ್ಟ್ರೀಯಕರಣಗೊಳಿಸೋದಿದೆಯಲ್ಲ ಅದು ಅಪಾಯಕಾರಿ ಆದದ್ದು. ಆದ್ರೆ ಈಗ ನಾರ್ವೆ ಕಾಶ್ಮೀರ ವಿಚಾರದಲ್ಲಿ ಒಂದು ರೀತಿ ಹಸ್ತಕ್ಷೇಪವನ್ನು ಮಾಡೋದು, ಪಾಕಿಸ್ತಾನದ ಜೊತೆ ಕುತ್ಕೊಂಡು ಹೇಳಿಕೆ ನೀಡೋದೇನಿದೆ, ಇಟ್ ಈಸ್ ನಮ್ಮ ವಿದೇಶಾಂಗ ನೀತಿಯ ಬಹುದೊಡ್ಡ ಫೇಲ್ಯೂರ್ ಅಥವಾ ವೈಫಲ್ಯ ಅಂತ ಹೇಳ್ಬೇಕು. ಮೋದಿ ಅವರು ಯುರೋಪ್ಗೆ ಭೇಟಿ ನೀಡಿದ್ರು, ನಾರ್ವೆ ಕೂಡ ಹೋಗಿದ್ರು. ಅಲ್ಲಿ ಫೋಟೋ ತೆಗೆಸ್ಕೊ ಬಂದ್ರು, ಪರಸ್ಪರ ಅಪ್ಕೊಂಡ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು, ಆಹಾ ಅಂದ್ರು, ಹೋಹೋ ಅಂದ್ರು. ಈಗ ನೋಡಿದ್ರೆ ನಾರ್ವೆನೆ ನಮಗ್ ಊಟ ಹೊಡಿತಾ ಇದೆ. ಅಂದ್ರೆ ಅಂತಾರಾಷ್ಟ್ರೀಯ ರಾಜನೀತಿ ಏನಿದೆ ಅದರಲ್ಲಿ ನಾವು ವಿಫಲರಾಗಿದ್ದೇವೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ನಮ್ಮ ದೇಶೀಯ ಏನು ಆಡಿಯನ್ಸ್ ಇದ್ದಾರೆ, ಮತ ಬ್ಯಾಂಕ್ ರಾಜಕಾರಣ ಇದೆಯಲ್ಲ, ಹಿಂದುತ್ವದ ರಾಜಕಾರಣ ಇದೆಯಲ್ಲ, ಅದು ನಮ್ಮನ್ನ ಐಸೋಲೇಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ನೀವು ಈ ದೇಣಿಗೆ ವಿಚಾರದಲ್ಲಿ ಏನಿದೆ ಅದು ಕ್ರಿಶ್ಚಿಯನ್ ಕಮ್ಯುನಿಟಿಯ ಮೇಲೆ ಮಾಡುವ ಗದಾಪ್ರಹಾರ ಅನ್ನುವ ವಿಶ್ಲೇಷಣೆ ವಿಶ್ವದೆಲ್ಲೆಡೆ ನಡೀತಾ ಇದೆ. ಈ ಕಾರಣಕ್ಕಾಗಿ ಕ್ರಿಶ್ಚಿಯನ್ ರಾಷ್ಟ್ರಗಳು ಕೂಡ ಈಗ ಭಾರತವನ್ನ ವಿರೋಧಿಸುವ ಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಮುಸ್ಲಿಂ ರಾಷ್ಟ್ರಗಳು ವಿರೋಧ ಮಾಡ್ತಾ ಇದ್ದೇವೆ, ಇನ್ನೊಂದ್ಸಲ ಈ ಒಂದು ಕ್ರಿಶ್ಚಿಯನ್ ರಾಷ್ಟ್ರಗಳು ವಿರೋಧ ಮಾಡ್ತಾ ಇದ್ದೇವೆ. ನಮ್ಮ ಹಣೆ ಬರಕ್ಕೆ ನಾವು ಹಿಂದುತ್ವ ಅಂತ ಹೇಳ್ತೇವೆ, ಪಕ್ಕದ ನೇಪಾಳ ಹಿಂದೂ ರಾಷ್ಟ್ರ, ಅವ್ರ ಜೊತೆಗೆ ನಮ್ಮ ರಿಲೇಷನ್ ಇಟ್ಕೊಳಕ್ ಆಗಿಲ್ಲ. ಮೋದಿ ಬಂದ ಮೇಲೆ ನೇಪಾಳದ ಜೊತೆ ಸಂಬಂಧ ಪೂರ್ಣ ಕೆರ ಹಿಡಿದು ನಾಶ ಆಗೋಯ್ತು. ಅದು ಹಿಂದೂಗಳೇ ಅಲ್ಲಿರೋದು. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮ ಮಾತ್ರ ಅಲ್ಲ, ನಮಗೆ ಇವತ್ತಿನ ಪ್ರಭುತ್ವ ಇದು ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ವಿಫಲ ಆಗಿದೆ. ಸೊ ಈ ಎರಡು ವಿಚಾರಗಳೇನಿವೆ ಬಹಳ ಆತಂಕಕಾರಿಯಾದ್ದು. ಸ್ವಾತಂತ್ರ್ಯದ ದಿನ ನಾವು ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕು. ಯಾಕಂದ್ರೆ ನಾವೆಲ್ಲರೂ ದೇಶ ಪ್ರೇಮಿಗಳೇ. ದೇಶ ಪ್ರೇಮ ಅನ್ನೋದೇನಿದೆ ಅದು ಬಿಜೆಪಿನೋ ಸಂಘ ಪರಿವಾರನೋ
ಮೋದಿನೋ ಅಮಿತ್ ಶಾ ಅವರ ಪುರಾತನ ಇನ್ನೊಂದು ಆಸ್ತಿ ಅಲ್ಲ, ಪಿತ್ರಾರ್ಜಿತ ಆಸ್ತಿ ಅಲ್ಲ. ನಾವೆಲ್ಲರೂ ದೇಶ ಪ್ರೇಮಿಗಳೇ, ದೇಶ ಪ್ರೇಮ ನಮ್ಮಲ್ಲೂ ಇದೆ. ಆ ಕಾರಣಕ್ಕಾಗಿ ಆತಂಕದಿಂದ ಮಾತನಾಡಬೇಕಾಗಿದೆ. ಇವರು ಸತ್ಯವನ್ನ ಮುಚ್ಚಿಡ್ತಿದ್ದಾರೆ, ಸತ್ಯ ಹೊರಗೆ ಬರದಂತೆ ನೋಡ್ಕೊತಾರೆ. ಬಿಕಾಸ್ ಗೋಧಿ ಮೀಡಿಯಾ ಸಂಪೂರ್ಣವಾಗಿ ಅವರ ಜೊತೆಗಿದೆ. ಅವರು ಸತ್ಯವನ್ನ ಹೊರಗೆ ಹಾಕದೇ ಇಲ್ಲ, ಜನರಿಗೆ ಗೊತ್ತೇ ಆಗಲ್ಲ. ಕೇವಲ ಪ್ರಧಾನಿಯವರ ಭಾಷಣನೋ ಇನ್ನೊಂದನ್ನು ಹಾಕಿರ್ತಾರೆ, ಅದನ್ನ ಕೇಳ್ಕೊಂಡು ಹೋಗ್ತೀವಿ. ಅದರಿಂದ ಈ ಎರಡು ವಿಚಾರಗಳೇನಿವೆ, ಒಂದು ನಾರ್ವೆ ವಿದೇಶಾಂಗ ಸಚಿವರ ಪಾಕಿಸ್ತಾನದ ಭೇಟಿ, ಇನ್ನೊಂದು ನಿಮ್ಗೆ ಹೇಳಿದ್ನಲ್ವಾ ಯಾವ ರೀತಿ ಯು ಸಿ ದಟ್ ಚೀನಾ ಭಾರತದ ಒಳಗೆ ನುಗ್ಗುವ ಯತ್ನ ಮಾಡ್ತಿದೆ. ಈ ಎರಡು ವಿಚಾರಕ್ಕೆ ನಾವು ಆತಂಕ ಪಡಲೇಬೇಕು. ಅದ್ರ ಜೊತೆಗೆ 56 ಇಂಚು ಇದೆ ಅಂತ ಹೇಳಿ ಎದೆ ಹೇಳ್ತಿದಾರಲ್ಲ, ದಯವಿಟ್ಟು ಎದೆಗಾರಿಕೆಯನ್ನು ತೋರಿಸಲಿ, ಎದೆಯನ್ನು ಉಬ್ಬಿಸಿ ನಿಲ್ಲಿ. ಪಾರ್ಲಿಮೆಂಟ್ನಿಂದ ಓಡಿ ಹೋಗುವ ಹಾಗೆ ಈ ವಿಚಾರಗಳಿಂದ ಓಡಿ ಹೋಗೋದು ಬೇಡ. ಪಾರ್ಲಿಮೆಂಟ್ನಿಂದ ತಪ್ಪಿಸ್ಕೋಬಹುದು, ಒಂದೇ ಮಾತರಂ ಹೇಳ್ಬೇಕಾದ್ರೆ ಬಂದು ಒಂದೇ ಮಾತರಂ ಅಂತ ಹೇಳಿ ಅಲ್ಲಿವರೆಗೆ 15-20 ದಿವಸ ಕೈ ಕೊಟ್ಬಿಟ್ಟು ಓಡೋಗ್ಬೋದು. ಆದ್ರೆ ವಿದೇಶಾಂಗ ವಿಚಾರದಲ್ಲಿ ಹೀಗೆ ಓಡಿ ಹೋದ್ರೆ ಭಾರತ ಸಫರ್ ಆಗ್ಬೇಕಾಗತ್ತೆ. ಅಂತಹ ಅಪಾಯಕಾರಿ ಸ್ಥಿತಿಗೆ ಭಾರತವನ್ನ ಈ ಪ್ರಭುತ್ವ ತಳ್ತಾ ಇದೆ ಅನ್ನುವ ಆತಂಕ ನನ್ನದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.